ನಡೆಸಿ ಕನ್ನಡಿಗರೆಲ್ಲರಿಗೆ ಕನ್ನಡದ ಕನ್ನಡಿಯು ಏನೆಂದು ತೋರಿ, ಕನ್ನಡವು ಕನ್ನಡಿಯು ತಾ ಬೇರೆಯಲ್ಲ, ಕನ್ನಡಿಯ ನೋಡದವ ಕನ್ನಡಿಗನಿಲ್ಲ ಎನ್ನುತ್ತ ಬೆಳೆದ ಕನ್ನಡ ಜಾಣ. ಕನ್ನಡವು ಕನ್ನಡಿಯು ಸರ್ವಜ್ಞ ಕಾಣ. ಕನ್ನಡದ ಭಾಷೆಯ ಇತಿಹಾಸ ಅತ್ಯಂತ ಶ್ರೀಮಂತ. ಸಾಹಿತ್ಯ, ಸಂಸ್ಕೃತಿ, ಕಲೆ, ರಾಜ್ಯ ವ್ಯವಸ್ಥೆ, ಸಮಾಜ ಸುಧಾರಣೆ ಇಂಥ ಹಲವು ಕ್ಷೇತ್ರಗಳಲ್ಲಿ ಅಪರೂಪದ ಕೊಡುಗೆ ನೀಡಿ ಮುಂಚೂಣಿಯಲ್ಲಿ ನಿಂತ ಮಹಾನ್ ವ್ಯಕ್ತಿಗಳನ್ನು ಕನ್ನಡದ ಮೊದಲಿಗರು ಎಂದು ಕರೆಯಲಾಗುತ್ತದೆ. ಅಂತಹ ಮಹಾನ್ ಚೇತನಗಳನ್ನು ನಮ್ಮ ಮಕ್ಕಳ ಮುಖಾಂತರ ಸ್ಮರಿಸಿಕೊಳ್ಳೋಣ. ಮೊದಲನೆಯದಾಗಿ ರಾಜ ಮಯೂರವರ್ಮ ಕದಂಬ ವಂಶದ ಸ್ಥಾಪಕನಾಗಿ ಕರ್ನಾಟಕದ ಪ್ರಥಮ ಸ್ವತಂತ್ರ ರಾಜ್ಯವನ್ನು ನಿರ್ಮಿಸಿದವರು. ಅವರ ಕಾಲದಲ್ಲಿ ಆಡಳಿತ ಹಾಗೂ ಸಾಹಿತ್ಯಕ್ಕೆ ಕನ್ನಡದ ಮಹತ್ವ ಹೆಚ್ಚಿತ್ತು. ಕನ್ನಡ ಭಾಷೆಗೆ ರಾಜ್ಯ ಭಾಷೆಯ ಮಾನ್ಯತೆ ನೀಡಿದವರು ರಾಜ ಮಯೂರವರ್ಮ. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳುವಿರಲ್ಲ ಹಾಯಾಗಿ, ಬಾಳುವಿರಲ್ಲ ಹಾಯಾಗಿ. ನಾನಿರುವುದೇ ನಿಮಗಾಗಿ. ಅಕ್ಕ ಮಹಾದೇವಿ ಕನ್ನಡದ ಪ್ರಥಮ ಮಹಿಳಾ ವಚನಗಾರತಿ. 12ನೇ ಶತಮಾನದ ವಚನ ಕಾವ್ಯ ಪರಂಪರೆಯ ಪ್ರಮುಖ ಶೈವ ಭಕ್ತೆ. ಚನ್ನಮಲ್ಲಿಕಾರ್ಜುನ ಇವರ ಇಷ್ಟದೇವರು. ಕನ್ನಡ ಸಾಹಿತ್ಯದ ಮೊದಲ ಮಹಿಳಾ ಕವಿಯತ್ರಿ ಅಕ್ಕ ಮಹಾದೇವಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಚಿದಳೆಂದಯ್ಯ, ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ದೊರೆತೆರೆಗಳಿಗಂಚಿದಳೆಂದಯ್ಯ. ಶರೀಫ ಭಕ್ತಿ, ತತ್ವಜ್ಞಾನ ಮತ್ತು ಮಾನವೀಯತೆಯ ಸಮ್ಮಿಶ್ರಣವನ್ನು ತಂದ ಸಂತರು. ಧರ್ಮ ಜಾತಿ ಭೇದಗಳಿಲ್ಲದ ಮಾನವ ಧರ್ಮದ ಪರವಾಗಿ ನಿಂತವರು. ಕನ್ನಡದ ಮೊದಲ ಮಹಮ್ಮದೀಯ ಕವಿ ಸಂತ ಶಿಶುನಾಳ ಶರೀಫ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರೋ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರೋ ತಂಬೂರಿ. ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದ ಭಾರತದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರತಿ. ಅವರ ಧೈರ್ಯ ಮತ್ತು ದೇಶಭಕ್ತಿ ಕನ್ನಡ ನಾಡಿನ ಹೆಮ್ಮೆ. ಕರ್ನಾಟಕದ ಲಕ್ಷ್ಮೀಬಾಯಿ ಎಂದು ಕರೆಯಲ್ಪಡುವ ನಮ್ಮೆಲ್ಲರ ಹೆಮ್ಮೆಯ ಮಹಾರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ. ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತಿದೆ. ನಿಮಗೆ ಕೊಡಬೇಕು ಕಪ್ಪ. ನಮ್ಮವರೊಂದಿಗೆ ಮುಟ್ಟಿರಾ, ಬಿತ್ತಿರಾ, ನೀರು ಹಾಯಿಸಿ ನಾಟಿ ನೆತ್ತಿರಾ, ಹೊರ ಹೊತ್ತಿರಾ, ದಣಿದವರಿಗೆ ಅಂಬಲಿ ಕಾಯಿಸಿಕೊಟ್ಟಿರಾ. ನಿಮಗೆ ಕೊಡಬೇಕು ಕಪ್ಪ. ಜಯಚಾಮರಾಜೇಂದ್ರ ಒಡೆಯರ್ ಸಂಗೀತ, ಕಲೆ, ಶಿಕ್ಷಣ ಮತ್ತು ಧರ್ಮದ ಸಂಯೋಜನೆಯ ಆದರ್ಶ ಶಾಸಕ. ಮೈಸೂರಿನ ಕೊನೆಯ ಮಹಾರಾಜ. ರಾಜ್ಯಸಭಾ ಸದಸ್ಯರು ಹಾಗೂ ಕರ್ನಾಟಕದ ಮೊದಲ ರಾಜ್ಯಪಾಲರು ಶ್ರೀ ಜಯಚಾಮರಾಜೇಂದ್ರ ಒಡೆಯರ್. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ಮೈಸೂರು ದಸರಾ. ಈಶ್ವರಯ್ಯ ಭಾರತದ ಪ್ರಥಮ ಆಧುನಿಕ ಇಂಜಿನಿಯರ್ ಮತ್ತು ತಾಂತ್ರಿಕ ಅಭಿವೃದ್ಧಿಗೆ ಮುಂಚೂಣಿ ವ್ಯಕ್ತಿ. ಕೃಷ್ಣರಾಜಸಾಗರ ಅಣೆಕಟ್ಟಿನ ನಿರ್ಮಾಣದ ಮೂಲಕ ದೇಶದ ನೀರಾವರಿ ವ್ಯವಸ್ಥೆಗೆ ಮಾದರಿಯಾದವರು. ಕನ್ನಡದ ಮೊದಲ ಭಾರತ ರತ್ನ ಪ್ರಶಸ್ತಿ ತಂದುಕೊಟ್ಟ ಸರ್ ಎಂ ವಿಶ್ವೇಶ್ವರಯ್ಯ. ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡೆದಿದ್ದರೆ, ಕನ್ನಂಬಾಡಿಯ ಕಟ್ಟದಿದ್ದರೆ, ಬಂಗಾರ ಬೆಳೆವ ಹೊನ್ನಾಡು, ಆ ಬಂಗಾರ ಬೆಳೆವ ಹೊನ್ನಾಡು ಆಗುತ್ತಿದ್ದೇ ಈ ನಾಡು.
ಕನ್ನಡ ಸಿರಿನಾಡು ಕುವೆಂಪು ವಿಶ್ವ ಮಾನವತೆಯ ಪರಿಕಲ್ಪನೆಗೆ ಮುಂಚೂಣಿಯಾದವರು. ತಮ್ಮ ಕಾವ್ಯಗಳ ಮೂಲಕ ಮಾನವೀಯತೆ ಮತ್ತು ಸರ್ವಧರ್ಮ ಸಮಾನತೆ ಸಾರಿದವರು. ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಶ್ರೀರಾಮಾಯಣ ದರ್ಶನಂ ಕೃತಿಗೆ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟವರು ಕುವೆಂಪು, ರಾಷ್ಟ್ರಕವಿ ಕುವೆಂಪು. ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಡಾಕ್ಟರ್ ರಾಜ್ಕುಮಾರ್ ಕನ್ನಡಿಗರ ಗರ್ವವನ್ನು ಜಗತ್ತಿಗೆ ಸಾರಿದ ಶ್ರೇಷ್ಠ ಕಲಾವಿದ, ಪರದೆಯ ಮೇಲಿನ ನಟ, ನಿಜ ಜೀವನದ ಸಂತ. ಕನ್ನಡಕ್ಕೆ ಮೊದಲ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ತಂದುಕೊಟ್ಟವರು ಡಾಕ್ಟರ್ ರಾಜ್ಕುಮಾರ್. ಕನ್ನಡ ನಾಡಲು ಹೊರಡಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಕನಸಿನ ಕರ್ನಾಟಕವನ್ನು ನಿರ್ಮಿಸುವುದು ನಮ್ಮ ಕೈಯಲ್ಲಿದೆ. ಅವರ ದಾರಿಯಲ್ಲಿ ನಾವೆಲ್ಲರೂ ಹೆಜ್ಜೆ ಹಾಕೋಣ. ಧನ್ಯವಾದಗಳು. ನಮ್ಮ ಕನ್ನಡ ನಾಡಿನ ರತ್ನಗಳನ್ನು ಪರಿಚಯಿಸಿದಂತಹ ಮಕ್ಕಳಿಗೆ ಹಾಗೂ ಶ್ರೀಮತಿ ಕುಸುಮ ಇವರಿಗೆ ಧನ್ಯವಾದಗಳು.